ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನಾಚರಣೆ, ಇಂಟರ್ನ್ಯಾಷನಲ್ ಟೀ ಡೇ. ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ 2005 ಡೆಲ್ಲಿಯಲ್ಲಿ ಇದನ್ನು ಆಚರಿಸ್ಕೊಂಡು ಬರಲಾಯಿತು. ಈ ಟೀ ಬೆಳೆ ಅಥವಾ ಈ ಚಹಾ ಬೆಳೆಯ ವಿಶೇಷತೆ, ಚಹಾ ಬೆಳೆಯ ಇತಿಹಾಸ ಇದನ್ನು ತಿಳಿಸೋಕ್ಕೋಸ್ಕರ ಪ್ರತಿ ವರ್ಷ ಮೇ 21ರಂದು ಅಂತಾರಾಷ್ಟ್ರೀಯ ಚಹಾ ದಿನಾಚರಣೆ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು UNO ವಿಶ್ವಸಂಸ್ಥೆ ಕೂಡ 2019ರಲ್ಲಿ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನಾಚರಣೆ ಅಂತ ಲೀಗಲೈಸ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಮತ್ತು ವಿಶ್ವಸಂಸ್ಥೆಯ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೂಡ ಈ ದಿನವನ್ನು ಅಂತಾರಾಷ್ಟ್ರೀಯ ಚಹಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಜಾರಿಗೆ ತಂದಿದೆ. ಮತ್ತು ನಮ್ಮ ಭಾರತದಲ್ಲಿ ಪ್ರತಿ ಭಾರತೀಯನು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು ಮಾಮೂಲಿ. ಟೀ ಇಲ್ಲ ಅಂದರೆ ನಮ್ಮ ನಿತ್ಯ ಜೀವನ ಸಾಗೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವಂತಹ ಒಂದು ಬೆಳೆ, ವ್ಯಾಪಾರವಾಗುವಂಥ ಒಂದು ವಸ್ತು ಅಥವಾ ಅತಿ ಹೆಚ್ಚು ಕುಡಿಯೋ ಒಂದು ಪಾನೀಯ ಅಂದರೆ ಟೀ ಅಂತ ಹೇಳ್ಬೋದು. ಮತ್ತು ಟೀ ಕುಡಿದಷ್ಟು ಮನುಷ್ಯನಲ್ಲಿ ಆ್ಯಕ್ಟಿವ್ನೆಸ್ ಎಷ್ಟಾಗುತ್ತೆ, ಮತ್ತು ಚುರುಕಾಗಿರ್ತಾನೆ, ಕೆಲಸವನ್ನು ಆ್ಯಕ್ಟಿವ್ ಆಗಿ ಮಾಡ್ತಾನೆ. ಟೀ ಇಲ್ಲ ಅಂದರೆ ಕೆಲವರಿಗೆ ಜೀವನನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಾನು ಕೂಡ ಒಬ್ಬ ಟೀ ಲವರ್ ಆಗಿ ನನಗೂ ಟೀ ಕೂಡ ತುಂಬ ಇಷ್ಟ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಚಹಾ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತಾ ಎಲ್ಲರಿಗೂ ಈ ಇಂಟರ್ನ್ಯಾಷನಲ್ ಟೀ ಡೇ ವಿಶಸ್ನ ತಿಳಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.